ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಏನು? ಭಾಗವತ ಭಾಳ ಚೆನ್ನಾಗಿ ಹೇಳುತ್ತೆ. ನಮ್ಮಲ್ಲಿ ಏನು ಸುಲಭದ ಉಪಾಯ ಅಂತಂದರೆ, ಜ್ಯೋತಿಷ್ಕರು ಬಂದರೆ ಹೇಳ್ತೇವೆ, ಜ್ಯೋತಿಷ್ಕರೇ ಒಂದು ಹೋಮ ಮಾಡಿಸಿ, ಏನಾದರೂ ಹೇಳಿ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ. ಜ್ಯೋತಿಷ್ಕರ ಹಾಗೆ ಹೇಳೋದಿಲ್ಲ. ಅವರು ಹೇಳ್ತಾರೆ, ದೇವಸ್ಥಾನಕ್ಕೆ ಹೋಗಿ 1000 ಪ್ರದಕ್ಷಿಣೆ ಬಾ, 1000 ನಮಸ್ಕಾರ ಮಾಡು. ಇದು ನಾವು ಹೇಳಬೇಕಾದಂತಹದ್ದು, ಮಾಡಬೇಕಾದ್ದು. ನಮ್ಮ ತನುವನ್ನು ಎಲ್ಲಿವರೆಗೆ ದಂಡಿಸುವುದಿಲ್ಲ, ನಮ್ಮ ಮನಸ್ಸಿಗೆ ಸರಿಯಾಗಿರ್ತಕ್ಕಂತಹ ಸಂಸ್ಕಾರ ಕೊಡುವುದಿಲ್ಲ, ಅಲ್ಲಿವರೆಗೆ ಪ್ರಾಯಶ್ಚಿತ್ತ ಆಗುವುದಿಲ್ಲ. ಪಾಪಂ ಪ್ರಾಯ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ. ಈ ದೇಹದಕ್ಕೆ ಸರಿಯಾದ ದಂಡನೆ ಆಗುವ ತನಕ ಅದು ಪ್ರಾಯಶ್ಚಿತ್ತ ಆಗುವುದಿಲ್ಲ. ಇದನ್ನು ಭಗವಂತನಿಗೆ ಸಮರ್ಪಣೆ ಆಗುವ ತನಕ ಪ್ರಾಯಶ್ಚಿತ್ತ ಆಗುವುದಿಲ್ಲ. ಎಷ್ಟು ಒಳ್ಳೆಯ ಪ್ರಾಯಶ್ಚಿತ್ತ ಅಂತಂದರೆ ಪ್ರದಕ್ಷಿಣೆ ಬರುವುದು, ಅಂಗಪ್ರದಕ್ಷಿಣೆ ಬರುವುದು, ಹೊರಲಾಡುವುದು, ನಮಸ್ಕಾರ ಮಾಡುವುದು, ಇದೆಲ್ಲ ಏಕಾದಶಿ ಉಪವಾಸ ಮಾಡುವಂಥದ್ದು, ಚಾತುರ್ಮಾಸದಲ್ಲಿ ಆಹಾರ ತ್ಯಾಗ ಮಾಡುವಂಥದ್ದು, ಇದೆಲ್ಲ ವಿಶಿಷ್ಟವಾದ ಪ್ರಾಯಶ್ಚಿತ್ತ. ಇದು ಭಗವಂತ ತೃಪ್ತಿಯನ್ನು ಪಡುವಂಥದ್ದು ಅಂತ ಭಾಗವತ ಅಜಾಮಿಳನ ಕಥೆಯ ಮೂಲಕ ನಮಗೆ ನೆನಪಿಸ್ತದೆ. ಮೊದಲು ಅಜ ಆಮಿಳ ಆದವ, ಅಜೇನ ಆಮಿಳ ಆದ. ಅಜ ಅಂದರೆ ಪ್ರಕೃತಿಯ ಜೊತೆಗೆ ಮಿಲಿತನಾದ, ಪ್ರಕೃತಿಯ ಸೆಳೆತಕ್ಕೆ ಸಿಲುಕಿದ ಅಜಾಮಿಳ. ಅಜ ಭಗವಂತನ ಜೊತೆಗೆ ಆಮಿಳ, ಚೆನ್ನಾಗಿ ಮೇಲನೆಯನ್ನು ಹೊಂದಿದ ಅಜಾಮಿಳ ನಮಗೆ ಆದರ್ಶ ಆಗಬೇಕು. ಯಾವುದರ ವಿಷಯದಲ್ಲಿ? ಕೊನೇ ಕಾಲದಲ್ಲಿ ಮಾಡಿದ ಸಾಧನೆ ಆರಂಭದಿಂದ ಮಾಡುವ ಹಾಗೆ ನಮಗೆ ಆದರ್ಶ ಆಗಬೇಕು ಅಂತ ಭಾಗವತ ನಮಗೆ ಹೇಳಿದ ಪಾಠ. ಮಧ್ಯದಲ್ಲಿ ದಕ್ಷನ ಕತೆ, ಹರಿಯಶ್ವ ಶಬಲಾಶ್ವರ ಕತೆ, ನಾರದರ ಉಪದೇಶದಿಂದ ವಿರಕ್ತ ಶಿಖಾಮಣಿಗಳಾಗಿ ಕೊನೆಗೆ ದಕ್ಷ ಸಿಡಿಮಿಡಿಗೊಂಡು ಶಾಪ ಕೊಡುವಂಥದ್ದು, ಕೊನೆಗೆ 60 ಮಕ್ಕಳ ತಂದೆಯಾಗಿ ಅದನ್ನೆಲ್ಲ ಮದುವೆ ಮಾಡಿಕೊಡ್ತಕ್ಕಂತಹ ಕಥೆಯನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಈ ಪಾಪದ ಕತೆ ಹೇಳುವಾಗ ಈ 6ನೆಯ ಸ್ಕಂದದಲ್ಲಿ ಉದ್ದಗಲಕ್ಕೆ ಪಾಪದಿಂದ ಪ್ರಾಯಶ್ಚಿತ್ತದ ಕಥೆಗಳನ್ನೇ ಹೇಳ್ತದೆ. ಒಂದು ಇಂದ್ರ ತನ್ನ ಪಾಪವನ್ನು ಕಳಕೊಳ್ಳುವ ಬಗೆ, ಅದನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಇಂದ್ರ ಬೃಹಸ್ಪತ್ಯಾಚಾರ್ಯರಿಗೆ ಅವಮಾನ ಮಾಡ್ತಾನೆ. ಪುರೋಹಿತರು ಬಂದಾಗ ಎದ್ದು ನಿಂತು ಗೌರವ ಕೊಡಬೇಕಾದ್ದು ಕರ್ತವ್ಯ. ಯೋಗ್ಯತೆಯಲ್ಲಿ ಇಂದ್ರ ದೊಡ್ಡವನಾಗಿದ್ದರೂ ಕೂಡ ವೃತ್ತಿಯಲ್ಲಿ ಬೃಹಸ್ಪತ್ಯಾಚಾರ್ಯರು ದೊಡ್ಡವರು, ಪುರೋಹಿತರು. ಅವರು ಬಂದಾಗ ಗೌರವ ಕೊಡಲಿಲ್ಲ ಇಂದ್ರ, ಅವಮಾನ ಆಯಿತು. ಬೃಹಸ್ಪತ್ಯಾಚಾರ್ಯರು ಅದೃಶ್ಯರಾಗಿ ಬಿಡ್ತಾರೆ. ಪುರೋಹಿತರು ಅದೃಶ್ಯರಾದರೆ, ಪುರೋಹಿತರಿಗೆ ಅವಮಾನ ಆದರೆ, ಪುರೋಹಿತರು ಕುಪಿತರಾದರೆ ಏನು? ಭಾಗವತ ಹೇಳುತ್ತೆ, ದೈತ್ಯರು ಆಕ್ರಮಣ ಮಾಡ್ತಾರೆ, ದೇವಲೋಕಕ್ಕೆ ಲಗ್ಗೆ ಇಡ್ತಾರೆ. ಭಾಗವತ ಹೇಳಿತ್ತು. ನಮ್ಮ ಜೀವನದಲ್ಲಿ ಪುರೋಹಿತರಿಗೆ ಅವಮಾನ ಮಾಡಿದರೆ, ಸತ್ಕರ್ಮ ಅನುಷ್ಠಾನ ಮಾಡಿಸಿ ನಮಗೆ ಒಳ್ಳೆಯ ಮಾರ್ಗದರ್ಶನ ಮಾಡತಕ್ಕಂತಹ, ನಮಗೆ ಉಪಕಾರ ಮಾಡುವವರಿಗೆ ನಾವು ತಿರಸ್ಕಾರ ಮಾಡಿದರೆ, ದೈತ್ಯರು ಅರ್ಥಾತ್ ಬೇಡವಾಗಿರ್ತಕ್ಕಂತಹ ದುಷ್ಟಶಕ್ತಿಗಳು ನಮ್ಮನ್ನು ಆವರಿಸ್ತದೆ. ಪುರೋಹಿತರ ರಕ್ಷಣೆ ಇರುವಷ್ಟು ಕಾಲ ದುಷ್ಟಶಕ್ತಿಗಳು, ದೈತ್ಯರು ದೂರ ಇರ್ತಾರೆ. ಪುರೋಹಿತರ ತಲೆಯಲ್ಲಿ ನಾವು ಎಲ್ಲಿವರೆಗೆ ಇರ್ತೇವೆ, ನಾವು ಶಿಷ್ಯವೃತ್ತಿಯಲ್ಲಿ ಇರ್ತೇವೆ, ಅಲ್ಲಿವರೆಗೆ ದೈತ್ಯರ ಆಕ್ರಮಣ ನಮ್ಮ ಮೇಲೆ ಆಗುವುದಿಲ್ಲ. ಇಂದ್ರ ಸೋತ, ದೇವರ ಹತ್ರ ಬರ್ತಾನೆ. ದೇವರ ಹತ್ರ ಬಂದರೆ ಬ್ರಹ್ಮದೇವರ ಹತ್ರ ಬರ್ತಾನೆ. ಬ್ರಹ್ಮದೇವರು ಹೇಳ್ತಾರೆ, ಬೃಹಸ್ಪತ್ಯಾಚಾರ್ಯರನ್ನು ಮತ್ತೊಮ್ಮೆ ಉಪಸತ್ತಿ ಮಾಡು ಅಂತ. ಅದು ಅಸಾಧ್ಯ ಅಂತ ಹೇಳಿದಾಗ ವಿಶ್ವರೂಪಾಚಾರ್ಯರ ಪರಿಚಯವನ್ನು ಮಾಡಿಸ್ತಾರೆ. ಇಂದ್ರ ವಿಶ್ವರೂಪಾಚಾರ್ಯರ ಹತ್ರ ಉಪಸತ್ತಿ ಮಾಡಿ ಪೌರೋಹಿತ್ಯಕ್ಕೋಸ್ಕರ, ದೈತ್ಯರಿಂದ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ವಿಶ್ವರೂಪಾಚಾರ್ಯರು ಹೇಳ್ತಾರೆ, ನಿನಗೊಂದು ಕವಚ ಕಟ್ತೇನೆ, ಈ ಕವಚವನ್ನು ಧಾರಣೆ ಮಾಡು, ಯಾರೂ ನಿನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದನ್ನು ಕಟ್ಟಿಕೊಂಡು ಇಂದ್ರ ಯುದ್ಧಕ್ಕೆ ಹೋಗ್ತಾನೆ, ಜಯಬೇರಿ ಗಳಿಸಿಕೊಂಡು ಬರ್ತಾನೆ. ಇಂದ್ರ ಸುಭದ್ರನಾಗ್ತಾನೆ, ತನ್ನ ಸ್ಥಾನ ಉಳಿಸಿಕೊಳ್ತಾನೆ. ನಿಮಗೊಂದು ಕುತೂಹಲ, ಆ ಇಂದ್ರನಿಗೆ ಕಟ್ಟಿದ ಕವಚ ನಮಗೆಲ್ಲಿಯಾದರೂ ಸಿಗುತ್ತಾ ಅಂತ? ಖಂಡಿತ ಸಿಗ್ತದೆ ಅಂತ ಭಾಗವತ ಹೇಳುತ್ತೆ. ಅದು ಯಾವ ಕವಚ? ನಾರಾಯಣ ಕವಚ, ನಾರಾಯಣ ವರ್ಮ, ಭಗವಂತನ ನಾಮಗಳ ಸ್ಮರಣೆಯ ಕವಚ. ಅಜಾಮಿಳನ ಕಥೆಯಲ್ಲಿ ಯಾವ ಭಗವಂತನ ನಾಮಸ್ಮರಣೆಯಿಂದ ಅಜಾಮಿಳ ಉದ್ಧತನಾದನೋ ಅದೇ ನಾಮದ ಕವಚದಿಂದ ಇಂದ್ರ ದೈತ್ಯರಿಂದ ಸುರಕ್ಷಿತವಾದ ಕಥೆಯನ್ನು ಭಾಗವತ ಉಲ್ಲೇಖ ಮಾಡಿದೆ. ಅದು ಭಗವಂತನ ಒಂದೊಂದು ರೂಪ ನಮ್ಮನ್ನು ರಕ್ಷಣೆ ಮಾಡಲಿ ಅನ್ನುವ ಪ್ರಾರ್ಥನೆ ಇದೆ. ಜಲೇಶು ಮಾಂ ರಕ್ಷತು ಮತ್ಸ್ಯ ರೂಪಃ ಅಂತ. ನೀರಲ್ಲಿ ಮತ್ಸ್ಯ ರೂಪ ನಮ್ಮನ್ನು ರಕ್ಷಣೆ ಮಾಡಲಿ. ನೀರಿನಲ್ಲಿ ಅಂತಂದರೆ ನೀರಿಗೆ ಇಳಿಯುವಾಗ ಮಾತ್ರ ಮತ್ಸ್ಯಾಯನಮ ಅಂತ ಹೇಳೋದಲ್ಲ,
ಜೀವನದ ಉದ್ದಕ್ಕೆ ಮತ್ಸ್ಯನ ಚಿಂತನೆ ನಾವು ಮಾಡಬೇಕು. ಯಾಕೆಂದರೆ ನೀರಿನ ಸಮಸ್ಯೆ ನೀರಿಗಿಳಿದಾಗ ಮಾತ್ರ ಅಲ್ಲ, ನೀರಿನ ಸಮಸ್ಯೆ ಯಾವಾಗಲೂ ಬರ್ಬೋದು. ನೋಡಿ, ಸತ್ತ ಅಂತ ನಾವು ಕೇಳ್ತೇವೆ. ಆಸ್ಪತ್ರೆಯಲ್ಲಿ ಹೋದರೆ ಡಾಕ್ಟ್ರು ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದರು. ಏನಾಯಿತು ಅಂತ, ವಾಟರ್ ಪೊಲ್ಯೂಷನ್ ಅಂತ ಹೇಳಿದರು. ಇದು ನಾವು ಕುಡಿದ ನೀರೇ, ನಮ್ಮ ಮನೆಯ ನಮ್ಮ ಬಾವಿಯ ನೀರೇ ನಮಗೆ ವಿಷವಾಗಿ ಮಾರಕವಾಗಿರತಕ್ಕಂತಹ ಘಟನೆ ನಾವು ಕೇಳ್ತೇವೆ. ಜಲೇಶು ಅಂದರೆ ನಮ್ಮ ಮನೆಯ ನೀರಾಗಿರ್ಬೋದು, ನದಿಯ ನೀರಾಗಿರ್ಬೋದು, ಯಾವುದೇ ನೀರಿನಿಂದ ನಮಗೆ ಬಾಧೆ ಬರುವುದಾದರೆ ಮತ್ಸ್ಯನನ್ನು ಚಿಂತನೆ ಮಾಡಿ ಅವ ನಮ್ಮನ್ನು ನೀರಿನ ಬಾಧೆಯಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಹೀಗೆಲ್ಲ ಭಗವಂತನ ಒಂದೊಂದು ರೂಪಗಳ ಚಿಂತನೆ. ವಿಶ್ವರೂಪಾಚಾರ್ಯರನ್ನೇ ಸಂಹಾರ ಮಾಡ್ತಾನೆ ಇಂದ್ರ. ಯಾಕೆಂದರೆ ಆಹುತಿ ದೈತ್ಯರಿಗೆ ಕೊಟ್ಟ ಅನ್ನೋದನ್ನು ಕೇಳಿ 3 ತಲೆಯ ವಿಶ್ವರೂಪಾಚಾರ್ಯರ ತಲೆ ಕಡಿದ ಇಂದ್ರನಿಗೆ ಬ್ರಹ್ಮಹತ್ಯಾ ಪಾಪ ಬಂತು. ಅದನ್ನು 4 ರೀತಿಯಲ್ಲಿ ಹಂಚ್ತಾನೆ. ಅದು ಯೋಷಿತ್ ದ್ರುಮ ಭೂಮಿಭ್ಯ ಯೋಷಿತ್ ಭೂಮಿ ದ್ರುಮ ಅಂಬುಭ್ಯ. ಅದು ನೀರಿನಲ್ಲಿ, ಭೂಮಿಯಲ್ಲಿ, ಯೋಷಿತ್ತಿನಲ್ಲಿ, ಮರಗಳಲ್ಲಿ ಆ ಬ್ರಹ್ಮಹತ್ಯಾವನ್ನು ಹಂಚ್ತಾನೆ. ನೀರಿನಲ್ಲಿ ಬ್ರಹ್ಮಹತ್ಯ ಇದೆ. ಯಾವಾಗ? ತೇಷು ಬುದ್ಬುಧ ರೂಪೇಣ ಅಂತ ಇಂದ್ರ ಮಾಡಿದ ಪಾಪ 4 ಜನರಿಗೆ ಹಂಚಿದಂತೆ. ಎಲ್ಲರ ಹತ್ರ ಕೇಳಿದ, ನಾವು ಅದಕ್ಕೆ ಒಪ್ಪಲಿಲ್ಲ. 4 ಜನ ಒಪ್ಪಿಗೆ ಕೊಟ್ಟರು. ಅವರಿಗೆ ಬೇಕಾದ್ದನ್ನು ಕೊಟ್ಟು ಅವರಿಗೆ ಬ್ರಹ್ಮಹತ್ಯಾವನ್ನು 4 ವಿಭಾಗ ಮಾಡಿಕೊಟ್ಟ. ಭೂಮಿಗೆ ಬ್ರಹ್ಮಹತ್ಯಾವನ್ನು ಹಂಚಿದ, ಹೆಣ್ಮಕ್ಕಳಿಗೆ ಬ್ರಹ್ಮಹತ್ಯಾವನ್ನು ಹಂಚಿದ, ಮರಗಳಿಗೆ ಬ್ರಹ್ಮಹತ್ಯಾವನ್ನು ಹಂಚಿದ, ನೀರಿನಲ್ಲಿ ಬ್ರಹ್ಮಹತ್ಯೆಯನ್ನು ಇಟ್ಟ ಅಂತ. ಭೂಮಿಯಲ್ಲಿ ಎಲ್ಲಿ ಅಂದರೆ ಈರಿನಂ, ಈ ಮರುಭೂಮಿ ಇದೆ, ಅಲ್ಲಿ ಬ್ರಹ್ಮಹತ್ಯ. ಮರುಭೂಮಿಯಲ್ಲಿ ದೇವಸ್ಥಾನ ಕಟ್ಟಬಾರ್ದು, ಮನೆ ಕಟ್ಟಬಾರ್ದು, ವಾಸ್ತುವನ್ನು ಮಾಡಬಾರ್ದು. ಇವತ್ತೆಲ್ಲ ಫ್ಲ್ಯಾಟ್ ಆಗುವುದೇ ಅಂತಹ ಜಾಗದಲ್ಲೇ ಆಗೋದು. ಹಾಗಾಗಿ ಯಾರ ಇಲ್ಲ, ನೆಮ್ಮದಿಯೇ ಇರುವುದಿಲ್ಲ. ಭೂಮಿಗೆ ವರ ಕೊಡ್ತಾನೆ ಇಂದ್ರ, ಕಾತಪೂರ ವರೇಣಚ. ಈ ಭೂಮಿಯಲ್ಲಿ ಒಂದು ಗುಣ, ಎಲ್ಲಿ ಹೊಂಡ ಆಗ್ತದೆ ಮಣ್ಣು ಬಿದ್ದು ಅದು ಸಮತಟ್ಟಾಗುವಂಥದ್ದು ವರ ಕೊಟ್ಟ ಅಂತ. ಮರಗಳಿಗೆ ಬ್ರಹ್ಮಹತ್ಯಾವನ್ನು ಹಂಚ್ತಾನೆ ಅಂತೆ. ತೇಷಾಂ ನಿರ್ಯಾಸ ರೂಪೇಣ ಅಂಟು ಗಮ್ ಅದರಲ್ಲಿ ನಿರ್ಮಾಣ ಆಗ್ತದೆ, ಅದರಲ್ಲಿ ಬ್ರಹ್ಮಹತ್ಯ ತುಂಬಿಕೊಂಡಿರ್ತದೆ ಅಂತ ಭಾಗವತ ಹೇಳುತ್ತೆ. ಹಾಗಾಗಿ ಗಮ್ ಅದು ಬ್ರಹ್ಮಹತ್ಯ ಉಳ್ಳದ್ದು, ನಿರ್ಯಾಸ ಅಂತ. ಇವತ್ತು ಅದನ್ನೇ ತಿಂತೇವೆ. ಅಂಟಿನ ಉಂಡೆ ಅಂದರೆ ಬ್ರಹ್ಮಹತ್ಯಾದ ಉಂಡೆ. ಅದು ಆ ಮರಗಳಿಗೆ ವರ ಕೊಟ್ಟ ಅಂತ ಇಂದ್ರ. ಏನು ವರ ಕೊಟ್ಟ ಅಂತಂದರೆ ಛೇದ ಪ್ರರೋಹೇಣ ಚ ಅಂತ, ತುಂಡಾದ್ದನ್ನು ಒಟ್ಟು ಸೇರಿಸುವ ಸಾಮರ್ಥ್ಯ. ನೋಡಿ, ಮರದಲ್ಲಿ ಒಂದು ಗೆಲ್ಲು ತುಂಡು ಮಾಡಿ ಮರ ಸಾಯುವುದಿಲ್ಲ, ಅಲ್ಲಿ ಇನ್ನೊಂದು ಕೊಂಬೆ ಅಲ್ಲಿ ಉಂಟಾಗ್ತದೆ. ನೀವು ಎಷ್ಟೇ ತುಂಡು ಮಾಡಿ ಮರ ಮತ್ತೆ 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 ಬೆಳೀತದೆ. ಮನುಷ್ಯರಿಗೆ ಹಾಗಿಲ್ಲ ನೋಡಿ. ಬೆರಳು ತುಂಡು ಮಾಡಿ ಹೋಯಿತು ಅಂತಲೇ ಅರ್ಥ, ಕೈ ತುಂಡು ಮಾಡಿ ಹೋಯಿತು ಅಂತಲೇ ಅರ್ಥ, ಮತ್ತೆ ಚಿನ್ನವಾದ್ದು ಪ್ರರೋಹ ಆಗುವುದೇ ಇಲ್ಲ. ಮರಗಳಿಗೆ ಒಂದು ಗಿಫ್ಟ್ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಇಂದ್ರನಲ್ಲಿ ಕೂತು ದೇವರು ಕೊಟ್ಟ ವರ ಅಂದರೆ ಬ್ರಹ್ಮಹತ್ಯಾದ ಪಾಪ 1 ಭಾಗ 1/4 ತಗೊಂಡದ್ದಕ್ಕೆ ಮರಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ನೀರಿನಲ್ಲಿ ಬ್ರಹ್ಮಹತ್ಯೆಯನ್ನು ಇಟ್ಟ. ಎಲ್ಲಿ? ಪೇನ ಬುದ್ಬುಧ ರೂಪೇಣ ಅಂತ ಆ ನೊರೆ ಬರುತ್ತೆ ನೋಡಿ, ಅದು ನೀರಿನಲ್ಲಿ ಇರತಕ್ಕಂತಹ ಬ್ರಹ್ಮಹತ್ಯ. ಹಾಗಾಗಿ ಮಳೆಗಾಲದಲ್ಲಿ ನದಿ ಸ್ನಾನ ಎಲ್ಲ ಮಾಡುವುದಿಲ್ಲ. ಯಾಕೆಂದರೆ ಪೇನಗಳು ಬುದ್ಬುಧಗಳು ಅದರಲ್ಲಿ ತುಂಬಿಕೊಂಡಿರ್ತದೆ. ನಮಗೆ ಪೇನ ಇಲ್ಲದೆ ಕುಡಿದೇ ಅಭ್ಯಾಸ ಇಲ್ಲ. ಬಿಸಿ ಮಾಡಬೇಕು, ಮೇಲಿಂದ ಕೆಳಗೆ ಹಾಕಬೇಕು, ಇದಿಷ್ಟು ಪೇನ ಬರಬೇಕು, ಕುಡಿಬೇಕು, ನೊರೆ ಕುಡಿಬೇಕು. ಬ್ರಹ್ಮಹತ್ಯ ಅಂತ ಭಾಗವತ ಹೇಳುತ್ತೆ. ಆ ನೀರಿಗೊಂದು ಇಂದ್ರ ವರ ಕೊಟ್ಟಂತೆ. ಏನು ಅಂತಂದರೆ ಅದು ನೀರಿಗೆ ನೋಡಿ ಏನು ಗುಣ ಅಂತಂದರೆ ಎಲ್ಲಿ ಹೋಗಿದ್ರೂ ಎಜೆಸ್ಟ್ ಆಗುತ್ತೆ, ಎಲ್ಲಿ ಬೇಕಾದರೂ ಸೇರಿಕೊಳ್ಳುತ್ತೆ. 10 ಜನ ಬರ್ತೇನೆ ಮನೆಗೆ ಅಂತ ಹೇಳಿದರು. ನೀವು ಮಾಡಿದ್ದು 10 ಜನರಿಗೆ ಸಾರು ಮಾಡಿದ್ದೀರಿ, ಬಂದದ್ದು 50 ಜನ. ನೀವು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾಕೆಂದರೆ 10 ಜನರಿಗೆ ಮಾಡಿದ್ದನ್ನು 100 ಜನರಿಗೆ 50 ಜನರಿಗೆ ಬಡಿಸ್ತೀರಿ. ಯಾಕೆಂದರೆ ನೀರು ಹಾಕಿದರೆ ಸರಿ, ಮಜ್ಜಿಗೆ ಕಡಿಮೆ ಆಗಿತ್ತು, ನೀರು ಮಜ್ಜಿಗೆ ಹಾಕಿದರೆ ಸರಿ. ನೀರು ಹಾಕಿದರೆ ಅದು ನೀರು ಅಂತ ಗೊತ್ತಾಗೋದಿಲ್ಲ, ಮಜ್ಜಿಗೆ ಅಂತಲೇ ತಿಳ್ಕೊಳ್ತೀರಿ. ಸಾರಿಗೆ ನೀರು ಹಾಕಿದರೆ ಅದು ನೀರು ಅಂತ ಗೊತ್ತಾಗೋದಿಲ್ಲ, ಸಾರು ಅಂತಲೇ ತಿಳ್ಕೊಳ್ತೀರಿ ನೀವು. ಯಾಕೆ ನೀರಿಗೆ ಒಂದು ಗುಣ, ಎಲ್ಲಿ ಸೇರ್ತದೆ ಅದರ ಸ್ವರೂಪ ಅದಕ್ಕೆ. ಹಾಲಿಗೆ ನೀರು ಹಾಕಿ ನೀರು ಗೊತ್ತಾಗೋದಿಲ್ಲ, ಹಾಲು ಅಂತಲೇ ತಿಳ್ಕೊಳ್ತೀರಿ. ಅದು ನೀರಿಗೆ ಇಂದ್ರ ಕೊಟ್ಟಿರ್ತಕ್ಕಂತಹ ಗಿಫ್ಟು, ಎಲ್ಲಿ ಬೇಕಾದರೂ ಎಜೆಸ್ಟ್ ಆಗತಕ್ಕಂತಹ ಗುಣ. ಹೆಣ್ಮಕ್ಕಳಿಗೆ ಬ್ರಹ್ಮಹತ್ಯಾವನ್ನು ಹಂಚಿದ, ತಗೊಂಡ್ರು ಅವರು.
ಅದು ತಾಸು ಮಾಸಿ ಮಾಸಿ ರಜೋರೂಪೇಣ ದೃಶ್ಯತೆ. ತಿಂಗಳಿಗೆ ಅವರಿಗೆ ಕಾಣಿಸ್ತಕ್ಕಂತಹ ರಜಸ್ಸು ಅಂದರೆ ಋತುಮತಿಯಾಗ್ತಾರೆ. ಇದು ಇಂದ್ರ ಕೊಟ್ಟಿರತಕ್ಕಂತಹ ಶಾಪ. ಹಾಗಾಗಿ 4 ದಿನ ಬಹಿಷ್ಠರಾಗಿ ಹೊರಗೆ ಕೂಡಬೇಕು ಅನ್ನೋದನ್ನು ಬ್ರಹ್ಮಹತ್ಯಾದ ಅವಶೇಷ ಅಂತ ಹೇಳ್ತಾರೆ. ಇವತ್ತು ಸರ್ಕಾರ ಕಾನೂನು ತರ್ತಾ ಇದೆ ಮೌಢ್ಯ ನಿಷೇಧದಲ್ಲಿ. ಇದೆಲ್ಲ ಕಾನೂನು ಬಾಹಿರ ಅಂತ ಯಾವುದು ಧರ್ಮದಲ್ಲಿ ಹೇಳ್ತಾರೆ ಶಾಸ್ತ್ರದಲ್ಲಿ ಅದೆಲ್ಲ ನಮ್ಮ ಸರ್ಕಾರಕ್ಕೆ ಎಲರ್ಜಿ, ಅದನ್ನು ವಿರೋಧ ಮಾಡುವಂಥದ್ದು. ಆದರೆ ನಾವು ಸನಾತನ ಧರ್ಮದಲ್ಲಿ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ನಾವು ಹೋಗಬೇಕಾಗಿರ್ತಕ್ಕಂಥದ್ದು. ಅವರಿಗೂ ಇಂದ್ರ ಶಶ್ವತ್ ಕಾಮಪೂರೇಣ ಚ ವರೇಣ ಚ ಅಂತ ವರವನ್ನು ಕೊಟ್ಟಿದ್ದಾನೆ. ಹೀಗೆ ಇಂದ್ರ ಬ್ರಹ್ಮಹತ್ಯೆಯನ್ನು ಹಂಚಿಕೊಂಡ. ಇಂದ್ರ ಅವನು ಅಪರೋಕ್ಷ ಜ್ಞಾನಿ, ಅವನಿಗೆ ಬ್ರಹ್ಮಹತ್ಯಾದ ಪಾಪದ ಪ್ರಸಂಗನೇ ಇಲ್ಲ. ವೃತ್ರಮಹತ್ವ ಮಹಾನ್ ಅಭವತ್ ಅಂತ ಹೇಳಿದ ಹಾಗೆ ಇಂದ್ರನಿಗೆ ಪುಣ್ಯ ಜಾಸ್ತಿ ಆಯಿತೇ ಹೊರತು ಅಲ್ಲಿ ಪಾಪದ ಪ್ರಶ್ನೆನೇ ಇಲ್ಲ. ವಿಶ್ವರೂಪಾಚಾರ್ಯರನ್ನು ಕೊಂದ ಕತೆ ಕೇಳಿದ ಮೇಲೆ ಆ ತಂದೆ ತ್ವಷ್ಟರಿಗೆ ಸಿಟ್ಟು ಬಂತು. ಇಂದ್ರನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿ ಯಾಗ ಮಾಡ್ತಾನೆ. ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತ ವೃತ್ರ ಹುಡ್ತಾನೆ. ವೃತ್ರ ಮಹಾಶಕ್ತಿವಂತನಾದವ. ಅವ ದೇವಲೋಕವನ್ನೇ ತನ್ನ ಬುಟ್ಟಿಯೊಳಗೆ ಹಾಕ್ಕೊಳ್ತಾನೆ. ದೇವತೆಗಳೆಲ್ಲ ಗಡಗಡ ನಡುಗ್ತಾರೆ ಆ ವೃತ್ರನ ಭಯಾನಕವಾದ ರೂಪವನ್ನು ನೋಡಿ. ಇಂದ್ರ ತತ್ತರಿಸಿ ದೇವರ ಹತ್ರ ಯಾಚನೆ ಮಾಡಿದಾಗ ಭಗವಂತ ಹೇಳಿದ, ಸಮಸ್ಯೆ ಬರುವುದು ಸಹಜ, ಅದಕ್ಕೆ ಪರಿಹಾರವೂ ಇದೆ. ವೃತ್ರ ದೊಡ್ಡ ಸಮಸ್ಯೆ, ಅವನು ಬಾಯಿ ತೆರೆದರೆ ಇಡೀ ಜಗತ್ತನ್ನೇ ನುಂಗ್ತಾನೆ, ಆದರೆ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ, ಪರಿಹಾರವೂ ಇದೆ. ದೇವರು ಹೇಳಿದ, ದದೀಚಿ ಋಷಿಗಳ ಬೆನ್ನಿನ ಎಲುಬನ್ನು ಹಿಡ್ಕೊಂಡು ಬಾ, ಅದರಲ್ಲಿ ನಾನು ಪ್ರವೇಶ ಮಾಡ್ತೇನೆ, ವಜ್ರಾಯುಧ ಆಗ್ತದೆ, ವೃತ್ರನನ್ನು ಸಂಹಾರ ಮಾಡು ಅಂತ ದದೀಚಿ ಋಷಿಗಳ ಹತ್ರ ಉಪಸತ್ತಿ ಮಾಡಿ ಎಲುಬನ್ನು ತಂದು ಅದರ ವಜ್ರಾಯುಧವನ್ನಾಗಿ ಮಾಡಿ ವೃತ್ರನ ಜೊತೆಗೆ ಯುದ್ಧ ಮಾಡ್ತಾನೆ ಇಂದ್ರ. ನೋಡಿ ಎಲುಬಿಗೆ ಎಷ್ಟು ಸಾಮರ್ಥ್ಯ ಅಂತ. ಎಲುಬು ಅಂದರೆ ನಾವು ಬಿಸಾಡುವಂಥದ್ದು, ಆದರೆ ಎಲುಬಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ ದದೀಚಿ ಋಷಿಗಳ ಪುಣ್ಯ ಎಲ್ಲ ಅದರಲ್ಲಿ ತುಂಬಿಕೊಂಡಿತ್ತಂತೆ. ಎಷ್ಟು ತಪಸ್ಸು, ಎಲುಬೇ ಪುಣ್ಯಮಯ ಆಗಿತ್ತಂತೆ. ಅದರಲ್ಲಿ ಭಗವಂತ ಪ್ರವೇಶ ಮಾಡಿದ. ವೃತ್ರನ ಮುಂದೆ ಯುದ್ಧಕ್ಕೆ ನಿಂತ. ಇಂದ್ರನ ಕೈಯಿಂದ ವಜ್ರಾಯುಧ ಜಾರಿ ಕೆಳಗೆ ಬಿತ್ತಂತೆ. ಯುದ್ಧ ಮಾಡುವಾಗ ಯೋಧೃನ ಕೈಯಿಂದ ಆಯುಧ ಕೆಳಗೆ ಬೀಳಬಾರ್ದು, ಬಿದ್ದರೆ ಮತ್ತೆ ಎತ್ತಿಕೊಳ್ಬಾರ್ದು ಅಂತ ನಿಯಮ. ಇಂದ್ರ ಏನು ಮಾಡಬೇಕೀಗ? ಎತ್ತಿಕೊಳ್ಬೇಕಾ ಬಿಡಬೇಕಾ ಅಂತ. ಎತ್ತಿಕೊಳ್ಳಿಕ್ಕೆ ನಾಚಿಕೆ, ಯುದ್ಧ ನಿಯಮಕ್ಕೆ ವಿರುದ್ಧ. ಎತ್ತದಿದ್ದರೆ ಕೊಲ್ಲಿಕ್ಕೆ ಸಾಧ್ಯನೇ ಇಲ್ಲ ವೃತ್ರನನ್ನು. ಆಗ ವೃತ್ರ ಹೇಳುವ ಮಾತು ಭಾಳ ಅದ್ಭುತವಾದ್ದು. ವೃತ್ರ ಹೇಳ್ತಾನೆ, ಇಂದ್ರ ಏನು ನೋಡ್ತಿ, ತೆಗೆದುಕೋ ಆಯುಧವನ್ನು, ವಜ್ರ ಆಯುಧವನ್ನು, ನನಗೇನು ಭಯ ಇಲ್ಲ. ವಜ್ರಾಯುಧದಿಂದ ನನ್ನನ್ನು ಕೊಲ್ತಿ, ನೀನು ಕೊಲ್ಲುವುದಲ್ಲ, ನಿನ್ನ ವಜ್ರಾಯುಧ ಕೊಲ್ಲುವುದಲ್ಲ, ಅದರ ಒಳಗೆ ಕೂತ ಭಗವಂತ ಕೊಲ್ತಾನೆ, ವಿಷ್ಣು ನನ್ನನ್ನು ಸಂಹಾರ ಮಾಡ್ತಾನೆ, ಯಾಕೆ ನನಗೆ ಭಯ, ಹೊಡಿ ಅಂತ ಹೇಳಿ ತಲೆ ಒಡ್ಡಿ ಸಾಯ್ತಾನೆ ವೃತ್ರ. ಇಡೀ ಜಗತ್ತಿಗೆ ಆಶ್ಚರ್ಯ ಅಂತೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಬರುವುದುಂಟ ಅಂತ. ಒಬ್ಬ ದೈತ್ಯನ ಬಾಯಲ್ಲಿ, ರಾಕ್ಷಸನ ಬಾಯಲ್ಲಿ ಇಂತಹ ವಿಷ್ಣುವಿನ ಮಹಿಮೆಯ ಉಲ್ಲೇಖ ಆಶ್ಚರ್ಯ ಆಗ್ತದೆ ಅಂತ. ಇಂದ್ರನಿಗೂ ನಂಬಲಿಕ್ಕಾಗಿಲ್ಲ. ಯುದ್ಧದ ಮಧ್ಯದಲ್ಲಿ ವಿಷ್ಣುವಿನ ಸ್ಮರಣೆ ಎಲ್ಲಿಯಾದರೂ ಉಂಟಾ? ಜಗಳಾಡ್ತೇವೆ, ಕೋಪದಲ್ಲಿ ಬೈತಾ ಇರ್ತೇವೆ, ಮಧ್ಯದಲ್ಲಿ ವಿಷ್ಣುವೇನೋ ವಿಷ್ಣುವೇನೋ ಅಂತ ಯಾರಿಗಾದರೂ ನೆನಪರುವುದುಂಟ? ನಾನು ಭಕ್ತಿಯಿಂದ ಬೈತೇನೆ ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯ ಉಂಟಾ? ಯುದ್ಧ ದೇವರ ಪೂಜೆ ಅಂತ ಮಾಡಲಿಕ್ಕೆ ಸಾಧ್ಯನಾ? ವೃತ್ರ ಉದಾಹರಣೆ. ಯುದ್ಧದ ಮಧ್ಯದಲ್ಲಿಯೂ ವಿಷ್ಣುವನ್ನು ಸ್ಮರಣೆ ಮಾಡಿ, ಶತ್ರುವಿನ ಆಯುಧದಲ್ಲಿ ವಿಷ್ಣುವನ್ನು ಸ್ಮರಣೆ ಮಾಡಿ ಅವನಿಗೆ ತಲೆ ಕೊಡ್ತೇನೆ ಅಂತ ಹೇಳಬೇಕಾಗಿದ್ದರೆ ಆ ಚೇತನ ಅದ್ಭುತವಾದ ಚೇತನ. ಯೋನಿ ಯಾವುದೇ ಇರಬಹುದು, ಆದರೆ ಜೀವನ ಯೋಗ್ಯತೆ ಅದು ದೊಡ್ಡದು. ವೃತ್ರನನ್ನು ಸಂಹಾರ ಮಾಡಿದ, ಆದರೆ ಕುತೂಹಲ ಮಾತ್ರ ಹಾಗೇ ಉಳಿಯಿತು. ವೃತ್ರ ಯಾಕೆ ಇಂತಹ ಚೈತನ್ಯವನ್ನು ಪಡೆದ, ವಿಷ್ಣುವಿನ ಸ್ಮರಣೆ ಹೇಗೆ ಬಂತು ಅವನಿಗೆ ಅಂತ. ಅದಕ್ಕೆ ಪರೀಕ್ಷಿತ್ ರಾಜರ ಪ್ರಶ್ನೆಗೆ ಭಾಗವತಲ್ಲಿ ಅವನ ಚಿತ್ರಕೇತು ಗಂಧರ್ವನಾಗಿದ್ದಾಗ ಆ ಕಥೆಯನ್ನು ಹೇಳುತ್ತೆ. ಅದಕ್ಕಿಂತಲೂ ಹಿಂದಿನ ಜನ್ಮದ ಕಥೆ ಹೇಳುತ್ತೆ. ಅವನು ಒಬ್ಬ ಗಂಧರ್ವ. ಆ ಗಂಧರ್ವನಾಗಿ ಕೈಲಾಸಕ್ಕೆ ಹೋದ ಅಂತೆ. ಬಹಳ ಭಕ್ತ, ದೇವರ ಭಕ್ತ. ಕೈಲಾಸಕ್ಕೆ ಹೋದರೆ ಶಿವ ಪಾರ್ವತಿಯರು ಒಟ್ಟಿಗೆ ಇದ್ದರು, ಮಿಥುನಿ ಭಾವದಲ್ಲಿದ್ದರು. ಅದನ್ನು ನೋಡಿ ಅಸಹ್ಯ ಆಯಿತು. ಅವನು ಉದ್ಗಾರ ತೆಗೆದ, ನಾವೇ ಸಂಕೋಚ ಪಡ್ತೇವೆ, ನಾವು ತಂದೆ ತಾಯಿ ಅಂತ ಗೌರವಿಸುವ ಈ ಪಾರ್ವತಿ ಪರಮೇಶ್ವರರು ಎಲ್ಲರ ಮುಂಭಾಗದಲ್ಲಿ ಹೀಗಿರ್ತಾರಲ್ಲ ಅಂತ ಉದ್ಗಾರ ಮಾಡಿದ.
ರುದ್ರದೇವರು ನಿರ್ವಿಕಾರರು, ಏನೂ ವಿಕಾರ ಆಗಲಿಲ್ಲ. ಆದರೆ ಪಾರ್ವತೀ ದೇವಿಯರಿಗೆ ಅಸಹ್ಯ ಅನ್ನಿಸ್ತಂತೆ, ಸಿಟ್ಟುವಂತಂತೆ. ರುದ್ರದೇವರಿಗೆ ಹೇಳಿದ್ರಂತೆ ಇದು ಅನ್ಯಾಯ ಅಂತ. ರುದ್ರದೇವರು ಶಾಪ ಕೊಡ್ತಾರೆ ಅಂತೆ, ನೀನು ಆಸುರ ಯೋನಿಯಲ್ಲಿ ಹುಟ್ಟು ಅಂತ ಶಾಪ ಕೊಟ್ಟರಂತೆ. ಪಾರ್ವತೀ ದೇವಿಯರ ಮುಂಭಾಗದಲ್ಲಿ ಆ ಗಂಧರ್ವ ಹೇಳ್ತಾನೆ, ಭಾಳ ಒಳ್ಳೆಯ ಮಾತು ಹೇಳ್ತಾನೆ ಅಂತೆ, ಅಮ್ಮ ನೀವು ಶಾಪ ಕೊಟ್ಟರೆ ನನಗೇನು ಬೇಜಾರಿಲ್ಲ, ನಾನು ಆಸುರಿ ಯೋನಿಯಲ್ಲಿ ಹೋಗಲಿಕ್ಕೆ ತಯಾರಾಗಿರ್ತೇನೆ, ಹೋಗ್ತೇನೆ. ಆವಾಗ ಕೇಳ್ತಾರೆ ನಿನಗೇನು ಬೇಕು ಅಂತ ವರ ಕೇಳ್ತಾರೆ. ಅವ ಹೇಳಿದಂತೆ ಆಸುರಿ ಯೋನಿಯಲ್ಲಿ ಹೋಗುವುದು ಬೇಡ ಅಂತ ಕೇಳಲಿಲ್ಲ ಅಂತೆ, ಆಸುರಿ ಯೋನಿಯಲ್ಲಿ ಹುಟ್ಟಿದಾಗಲೂ ವಿಷ್ಣುವಿನ ಸ್ಮರಣೆ ನನಗೆ ನಿರಂತರ ಉಳೀಲಿ ಅಂತ ಪ್ರಾರ್ಥನೆ ಮಾಡಿದಂತೆ. ಆವಾಗ ರುದ್ರದೇವರು ಪಾರ್ವತಿಗೆ ಹೇಳುವ ಮಾತು, ಅಮ್ಮ ವಿಷ್ಣು ಭಕ್ತರು ಹೇಗಿರ್ತಾರೆ, ಅವರು ದೇವರ ಅನುಗ್ರಹ ಬಿಟ್ಟರೆ ಮತ್ತೇನೂ ಕೇಳೋದಿಲ್ಲ, ಏನೇ ಬರಲಿ ಭಗವಂತ ನನಗೆ ರಕ್ಷಕನಾಗಿರಲಿ, ಅವನ ಸ್ಮರಣೆ ಇರಲಿ ಅಂತ ಕೇಳ್ತಾರೆ. ಇದು ಭಾಗವತ ಹೇಳಿಕೊಟ್ಟದ್ದು. ಕಷ್ಟ ನಮಗೆ ಬಾರದು, ಇನ್ಯಾರಿಗೆ ಬರಬೇಕು. ಬರುವಾಗ ನಾವು ಅದನ್ನು ದೇವರ ಬೈಲಿಕ್ಕೆ, ನಿಂದೆಗೆ ವಿನಿಯೋಗ ಮಾಡಬಾರ್ದು. ದೇವರಿಗೆ ಅಷ್ಟು ಪೂಜೆ ಮಾಡಿಸಿದೆ, ಅಷ್ಟು ಹೋಮ ಮಾಡಿಸಿದೆ, ಅಷ್ಟು ಅಭಿಷೇಕ ಮಾಡಿಸಿದೆ, ದೇವರೇನು ಮಾಡಿದ ಹಾಗೆ ಕೇಳಬೇಡಿ. ದೇವರ ಚಿಂತನೆ ಬರಬೇಕು, ದೇವರ ಸ್ಮರಣೆ ಬರಬೇಕು. ದೇವರು ಮಾಡಿದ ಈ ಒಂದೊಂದು ಘಟನೆಯೂ ನಮಗೆ ಒಳ್ಳೆಯದಕ್ಕೆ ಅಂತ ಅನುಸಂಧಾನ ಮಾಡಬೇಕು. ಅಂತಹ ಬುದ್ಧಿ ಕೊಡು ಅಂತ ದೇವರ ಹತ್ರ ಕೇಳಬೇಕಂತೆ. ಹಾಗಾಗಿ ಆ ಗಂಧರ್ವ ವಿದ್ಯಾಧರ ಅವನು ವೃತ್ರನಾಗಿ ಹುಡ್ತಾನೆ. ಯಾಕೆಂತಂದರೆ ಅವನು ಒಳ್ಳೆಯವನೇ, ಪಾರ್ವತಿ ಪರಮೇಶ್ವರರ ಶಾಪದಿಂದ ಬಂದವ, ಆದರೂ ವಿಷ್ಣುವಿನ ಸ್ಮರಣೆ ಅವನಿಗಿತ್ತು ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಎಲ್ಲಿ ಹುಡ್ತೇವೆ ಅಂತ ಮುಖ್ಯ ಅಲ್ಲ, ಹುಟ್ಟಿದಾಗ ದೇವರ ಸ್ಮರಣೆ ಅದು ಬೇಕು ಅನ್ನೋದನ್ನು ಭಾಗವತ ಒತ್ತು ಕೊಟ್ಟು ಹೇಳುತ್ತೆ. ಹಾಗಾಗಿ ದೇವರ ಸ್ಮರಣೆಗೆ ಜಾತಿಯೆಲ್ಲ ಮುಖ್ಯ ಅಲ್ಲ, ಆ ಚೇತನನೇ ಮುಖ್ಯ. ಅದಕ್ಕೆ ಇನ್ನೊಂದು ಘಟ್ಟ ಭಾಗವತದಲ್ಲಿ ಸಪ್ತಮಸ್ಕಂದದಲ್ಲಿ ಪ್ರಹ್ಲಾದನ ಕಥೆಯನ್ನು ಹೇಳ್ತಾರೆ. ಪ್ರಹ್ಲಾದ ಹುಟ್ಟಿದ್ದು ಹಿರಣ್ಯಕಶಿಪುವಿನ ಮಗನಾಗಿ ದೈತ್ಯ ಯೋನಿಯಲ್ಲಿ ಹುಡ್ತಾನೆ. ಆದರೆ ಅಪ್ಪನ ಶಿಕ್ಷಣ ಇಲ್ಲ ಅವನಿಗೆ, ತಾಯಿ ಹೇಳಿಕೊಡುವುದಿಲ್ಲ. ಆದರೆ ಸಹಜವಾದ ಬುದ್ಧಿಯಿಂದಾಗಿ ಭಗವಂತನ ಚಿಂತನೆ ಮಾಡ್ತಾನೆ. ಅಪ್ಪ ದ್ವೇಷ ಮಾಡ್ತಾನೆ, ಮಗ ಭಗವಂತನಲ್ಲಿ ಭಕ್ತಿ ಉದ್ರೇಕ. ಇಲ್ಲಿ ಭಾಗವತ ಹೇಳೋದು ಹೀಗೆ ನೋಡಿ, ಮನೆಯಲ್ಲಿ ಜಪ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಪರಿಸರ ಇರುವುದಿಲ್ಲ, ಅಪ್ಪ ಅಮ್ಮ ವಿರೋಧಿಗಳು, ದೇವರ ಪೂಜೆ ಹೇಗೆ ಮಾಡೋದು ಅಂತ ಪ್ರಶ್ನೆ ಕೇಳ್ತಾರೆ. ಭಾಗವತ ಕೊಡುವ ಉತ್ತರ, ಪ್ರಹ್ಲಾದನಿಗೆ ಎಂಥ ವಾತಾವರಣ ಇತ್ತು, ಏನು ಪರಿಸರ ಇತ್ತು, ಆದರೆ ದೇವರ ಭಕ್ತಿ ಬಿಡಲೇ ಇಲ್ಲ. ಅಪ್ಪನಲ್ಲಿ ಗೌರವ ಇತ್ತು, ಆದರೆ ಅವನ ಸಿದ್ಧಾಂತದ ಮೇಲೆ ಅಷ್ಟೇ ತೀಕ್ಷ್ಣವಾದ ಪ್ರಹಾರ ಮಾಡ್ತಿದ್ದ. ಸಿದ್ಧಾಂತ ಬೇರೆ, ತಂದೆ ತಾಯಿ ಸ್ಥಾನಮಾನ ಬೇರೆ. ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ಆದರೆ ಸಿದ್ಧಾಂತ ಅದನ್ನು ಮಾತ್ರ ಉಲ್ಲಂಘನೆ ಮಾಡುವ ಪ್ರಶ್ನೆಯೇ ಇಲ್ಲ. ಅದಕ್ಕೆ ಪ್ರಹ್ಲಾದ ಒಳ್ಳೆಯ ದೃಷ್ಟಾಂತ. ತಂದೆ ವಿಷ್ಣುವಿನ ದ್ವೇಷಿ, ಪ್ರಹ್ಲಾದ ವಿಷ್ಣು ಭಕ್ತ. ಅವನಲ್ಲಿ ಬಾಯಲ್ಲಿ ವಿಷ್ಣು ಶಬ್ದ ಬಿಟ್ಟರೆ ಇನ್ನೊಂದು ಬರುವುದೇ ಇಲ್ಲ. ಹಿರಣ್ಯಕಶಿಪಿಗೆ ಆ ಶಬ್ದ ಕೇಳಿದರೆ ಆಗುವುದಿಲ್ಲ. ಎಂಥ ಸಂಯೋಜನೆ ನೋಡಿ ಭಗವಂತ ಮಾಡತಕ್ಕಂಥದ್ದು. ಒಂದೇ ಮನೆಯಲ್ಲಿ ಅಪ್ಪ ಮಗ ಅತ್ಯಂತ ವಿರುದ್ಧ. ನೀವು ಹೇಳ್ತೀರಿ ಎಲ್ಲ ಜೀನ್ಸಲ್ಲಿ ಬರುವುದು ಅಂತ. ಜೀನ್ಸಲ್ಲಿ ಆಗಿದ್ದರೆ ಹಿರಣ್ಯಕಶಿಪುವಿನ ಜೀನ್ಸಲ್ಲಿ ಎಲ್ಲಿಂಟು ವಿಷ್ಣು, ಆದರೆ ಪ್ರಹ್ಲಾದನಲ್ಲಿ ಅದು ತುಂಬಿ ತುಳುಕಿತ್ತು. ಆ ಚೇತನ ಒಳ್ಳೆಯ ಚೇತನ. ಎಷ್ಟು ಒಳ್ಳೆಯ ಚೇತನ ಅಂತಂದರೆ, ಹಿರಣ್ಯಕಶಿಪು ಕೊಲ್ಲಬೇಕು ಅಂತ ಹೊರಟ್ರೆ ರಕ್ಷಣೆಗೋಸ್ಕರ ಭಗವಂತ ಬಂದ, ಕಂಬದಿಂದ ಬಂದ. ಯಾವುದೇ ವ್ಯಕ್ತಿಯನ್ನು ಆಶ್ರಯಿಸದೆ ಆ ಹಿರಣ್ಯಕಶಿಪು ಕಂಬವನ್ನು ತುಳಿದರೆ ಭಗವಂತ ಕಂಬದಿಂದ ಹೊರಗೆ ಬರ್ತಾನೆ. ಅದೃಶ್ಯತ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯ ನಮೃಗಂ ನ ಮಾನುಷಂ. ಎಲ್ಲರೂ ನೋಡ್ತಾ ಇರುವಾಗ ನರಸಿಂಹದೇವರು ಸ್ತಂಭದಿಂದ ಆವಿರ್ಭವಿಸಿದರು. ನಾವೆಲ್ಲ ಬರಬೇಕಾದ್ರೆ ಕಂಬ ಬೇಕು, ಎರಡೆರಡು ಕಂಬ ಬೇಕು, ಅಪ್ಪ ಅಮ್ಮ ಅಂತ. ನರಸಿಂಹದೇವರು ಬರಬೇಕಾದ್ರೆ ಒಂದೇ ಕಂಬ. ಅದರಿಂದ ಅವತರಿಸಿದವರು. ದೇವರಿಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಭಗವಂತನ ರೂಪಗಳು ಅನಾದಿ ನಿತ್ಯ. ಅಂತಹ ನರಸಿಂಹದೇವರು ಕಂಬದಿಂದ ಆವಿರ್ಭೂತರಾದರು. ಆ ನರಸಿಂಹದೇವರು ಆ ಕಂಬದಿಂದ ಅಲ್ಲ, ಈ ಕಂಬದಿಂದ ಆವಿರ್ಭವಿಸಲಿ, ಹಿರಣ್ಯಕಶಿಪುವಿನ ಸಂಹಾರ ಮಾಡಲಿ, ಪ್ರಹ್ಲಾದನನ್ನು ರಕ್ಷಣೆ ಮಾಡಲಿ. ನಾವೆಲ್ಲ ಪ್ರಹ್ಲಾದ ಆಗದಿದ್ದರೂ ಅವನ ಗುಣ, ಅವನ ಭಕ್ತಿ, ಅವನ ಸಾಧನೆಯನ್ನು ಅನುಷ್ಠಾನ ಮಾಡೋಣ. ನರಸಿಂಹದೇವರು ಎಲ್ಲರನ್ನೂ ಒಳ್ಳೆದು ಮಾಡಲಿ ಅಂತ ಪ್ರಾರ್ಥಿಸ್ತಾ ನರಸಿಂಹ ಅವತಾರದ ಜೊತೆಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ.